ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ, ಮಹಾಲಕ್ಷ್ಮಿ ಬೆಂಗಳೂರು. ಈ ನಡುವೆ ಮಕ್ಕಳು ತುಂಬ ಹಠ, ತುಂಬ ಕೋಪ, ತುಂಬ ಭಯ, ಕೆಲವೊಂದು ಮಕ್ಕಳು ತುಂಬ ಇರಿಟೇಷನ್ ಮಾಡ್ಕೋತಾರೆ. ಚಿಕ್ಕ ಚಿಕ್ಕ ಮಾತಿಗೆಲ್ಲ ಸಿಟ್ಟಾಗೋದು, ತುಂಬ ನಿದ್ದೆ ಮಾಡೋದು, ಟೈಮ್ ಇಲ್ಲದೆ ಇರೋ ಟೈಮಲ್ಲಿ ತಿನ್ನೋದು, ಮಧ್ಯರಾತ್ರಿ ಹಶ್ವಾಗಿದೆ ಅಂತ ಹೇಳೋದು. ಮಕ್ಕಳ ಚಟುವಟಿಕೆಗಳೆಲ್ಲ ಅಸ್ತವ್ಯಸ್ತ ಆಗ್ತಾ ಇದೆ. ನಾವೆಲ್ಲ ನೋಡ್ತಾ ಇದ್ದೀವಿ. ತುಂಬಾ ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಏನ್ ಮಾಡ್ತಿದ್ರು ಅಂತ ಅಂದ್ರೆ, ಮಕ್ಕಳನ್ನ ಒಂದ್ ಕಡೆ ಕೂಡ್ಸ್ಕೊಂಡು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಮಂತ್ರಗಳನ್ನ ಪಠನೆ ಮಾಡಿಸ್ತಿದ್ರು. ಮಂತ್ರ ಪಠಣ ಅಂತ ಹೇಳ್ತೀವಿ, ಮಂತ್ರ ಚಾಂಟಿಂಗ್ ಅಂತ ಹೇಳ್ತೀವಿ. ಮಂತ್ರ ಚಾಂಟಿಂಗ್ ಈಸ್ ಹ್ಯಾವಿಂಗ್ ಸೋ ಮಚ್ ಪವರ್ ಅಂತ ಅಂದ್ರೆ, ನಮ್ಮ ಬಾಡಿ, ನಮ್ಮ ಮಾತು, ನಮ್ಮ ಬ್ರೈನ್ಗೆ ಒಂದಕ್ಕೊಂದು ಇಂಟರ್ಲಿಂಕ್ ಚಾನಲ್ಸ್ ಅಂತ ಹೇಳ್ತೀವಿ. ಅದನ್ನೆಲ್ಲ ಹಿಡಿದಿಟ್ಕೊಳ್ಳೋ ಶಕ್ತಿ ಮಂತ್ರ ಚಾಂಟಿಂಗ್ ಅಲ್ಲಿ ಇರುತ್ತೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಮಂತ್ರ ಚಾಂಟಿಂಗ್ ಇಂದ ನಮ್ಗೆ ಏನು, ಯಾವ ತರ ನಮಗೆ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ, ದೊಡ್ಡವ್ರಿಗೆ ಅಂತ ಅಂದ್ರೆ, ಮಂತ್ರ ಚಾಂಟಿಂಗ್ ಇಟ್ ಮ್ಯಾನೇಜಸ್ ಅವರ್ ಬ್ರೈನ್ ಪಾರ್ಟ್. ಒನ್ ಆಫ್ ದ ಬ್ರೈನ್ ಅಲ್ಲಿ ತುಂಬಾ ಪಾರ್ಟ್ಸ್ ಇರುತ್ತೆ. ಒನ್ ಆಫ್ ದ ಬ್ರೈನ್ ಪಾರ್ಟ್ ಲೈಕ್ ವಿಲ್ ಪವರ್ ಪಾರ್ಟ್ ಅಂತ ಹೇಳ್ತೀವಿ. ದಟ್ ಪಾರ್ಟ್ ಆಫ್ ದ ಬ್ರೈನ್ ಇಟ್ ಮೇಕ್ಸ್ ಸ್ಟ್ರಾಂಗರ್ ಅಂತ ಹೇಳ್ತೀವಿ. And also mantra chanting reduces the cortisol level. Cortisol level ಅಂದ್ರೆ ಸ್ಟ್ರೆಸ್ ಹಾರ್ಮೋನ್, ಲೈಕ್ ಆಂಗ್ಸೈಟಿ, ಸ್ಟ್ರೆಸ್ಸು, ಇರಿಟೇಷನ್, ನಾವೇನ್ ಹೇಳ್ತೀವಿ ನೆಗೆಟಿವ್ ಎಮೋಷನ್ಸ್ ಅಂತ ಏನ್ ಹೇಳ್ತೀವಿ, ಅದೆಲ್ಲ ಕಾರ್ಟಿಸಾಲ್ ಜಾಸ್ತಿ ಆಗೋದ್ರಿಂದ ಆಗುತ್ತೆ ಅಂತ ಹೇಳ್ತಾರೆ. ಸೊ ಕಾರ್ಟಿಸಾಲ್ ಲೆವೆಲ್ ಅನ್ನ ತುಂಬಾ ರಿಡ್ಯೂಸ್ ಮಾಡಕ್ಕೆ ಮಂತ್ರ ಚಾಂಟಿಂಗ್ ಹೆಲ್ಪ್ ಮಾಡುತ್ತೆ. ಅಂಡ್ ಆಲ್ಸೋ ಎನ್ಹ್ಯಾನ್ಸಸ್ ದ ಹ್ಯಾಪಿ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಹ್ಯಾಪಿ ಹಾರ್ಮೋನ್ಸ್ ಲೈಕ್ ಎಂಡಾರ್ಫಿನ್, ಫ್ರೆಶ್ನೆಸ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಎಕ್ಸಸೈಸ್ ಮಾಡಾದ್ಮೇಲೆ ನಿಮ್ಗೆ ಯಾವ ತರ ಫೀಲ್ ಆಗುತ್ತೆ, ಸೊ ಫ್ರೆಶ್ನೆಸ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ, ಎಂಡಾರ್ಫಿನ್ ಅಂತ ಹೇಳ್ತೀವಿ. ಸೊ ಈ ಹ್ಯಾಪಿ ಹಾರ್ಮೋನು ಮಂತ್ರ ಚಾಂಟಿಂಗ್ ಇಂದ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಮೆನಿ ಟೈಪ್ಸ್ ಆಫ್ ಬೆನಿಫಿಟ್ಸ್ ವಿ ಆರ್ ಹ್ಯಾವಿಂಗ್ ಫ್ರಮ್ ಮಂತ್ರ ಚಾಂಟಿಂಗ್ ಅಂತ ಹೇಳ್ತೀವಿ. ಮಂತ್ರ ಚಾಂಟಿಂಗ್ ಮಾಡೋದ್ರಿಂದ ಮಕ್ಕಳು ತುಂಬಾ ಕಾಮ್ ಆಗಿ ಬಿಹೇವ್ ಮಾಡ್ತಾರೆ, ತುಂಬಾ ರೂಟೆಡ್ ಆಗಿ ಬಿಹೇವ್ ಮಾಡಕ್ ಶುರು ಮಾಡ್ತಾರೆ. ಅಂಡ್ ಆಲ್ಸೋ ಮಂತ್ರ ಚಾಂಟಿಂಗ್ ಸ್ಟಿಮ್ಯುಲೇಟ್ಸ್ ದ ವೇಗಸ್ ನರ್ವ್ ಅಂತ ಹೇಳ್ತೀವಿ. ಇದರಿಂದ ಇಟ್ ಇಂಪ್ರೂವ್ಸ್ ದ ನರ್ವಸ್ ಸಿಸ್ಟಮ್. ಮಂತ್ರ ಚಾಂಟಿಂಗ್ ಇಂಪ್ರೂವ್ಸ್ ದ ಬ್ಲಡ್ ಫ್ಲೋ ಅಂಡ್ ಆಲ್ಸೋ ಇಟ್ ಇಂಪ್ರೂವ್ಸ್ ದ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತೀವಿ. ಡೈಜೆಸ್ಟಿವ್ ಸಿಸ್ಟಮ್ ಅಪ್ಸೆಟ್ ಇದ್ದಾಗ ಕೂಡ ಏನಾಗುತ್ತೆ, ತುಂಬಾ ತರದ್ದು ವಾಮಿಟಿಂಗ್, ಮೋಷನ್ಸ್ ಆಗೋದ್ರಿಂದ ಕೂಡ ಎಮೋಷನ್ಸ್ ಅಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ, ನಿದ್ದೆ ಬರೋದಿಲ್ಲ. ಸೊ ಆ ಥರ. ಸೊ this mantra chanting stimulates all these things and it enhances your digestive system ಅಂತ ಹೇಳ್ತೀವಿ. ಅಂಡ್ ಆಲ್ಸೋ ನೆಗೆಟಿವ್ ಎಮೋಷನ್ಸ್, ಈ ನಡುವೆ ನೆಗೆಟಿವ್ ಎಮೋಷನ್ಸ್ ಡ್ಯೂ ಟು ಗ್ಯಾಜೆಟ್ಸ್ ಅಂತ ಹೇಳ್ತೀವಿ. ಮಕ್ಕಳು ಯೂಟ್ಯೂಬ್ ನೋಡ್ತಾರೆ, ಶಾರ್ಟ್ಸ್ ನೋಡ್ತಾರೆ, ಮೊಬೈಲ್, ಟಿವಿ ಅಂತ ಏನ್ ಹೇಳ್ತೀವಿ. ಇದರಿಂದ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಮಕ್ಕಳು, ತುಂಬಾ ಕಾಂಪಿಟೇಟಿವ್ ಆಗಿ ಕೆಲವೊಬ್ರು ಬಿಹೇವ್ ಮಾಡ್ತಾರೆ. ಸೊ ಆ ಥರ ಇದ್ದಾಗ ಮಂತ್ರ ಚಾಂಟಿಂಗ್ ರೆಗ್ಯುಲರ್ ಆಗಿ ಅವ್ರಿಗೆ ರೂಢಿ ಮಾಡಿಸಿದಾಗ ಈ ಥರದ ನೆಗೆಟಿವ್ ಚಾನಲ್ಸ್ ಎಲ್ಲಾನೇ ಬ್ಲಾಕ್ ಆಗ್ಬಿಟ್ಟು ಒಳ್ಳೆ ಲೈಕ್ ಗುಡ್ ಚಾನಲ್ಸ್ ಅಂತ ಹೇಳ್ತೀವಿ, ಲೈಕ್ ಎನರ್ಜಿ ಚಾನಲ್ಸ್ ಅಂತ ಹೇಳ್ತೀವಿ ನಾವು. ಎನರ್ಜಿ ಚಾನಲ್ಸ್ ಲೈಕ್ ಪಾಸಿಟಿವ್ ಮೈಂಡು, ಮತ್ತೆ ಕಾಮಿಂಗ್ ಡೌನ್ ಮೈಂಡು, ಲೆಟ್ ಗೋ ಮೈಂಡ್ ಅಂತ ಹೇಳ್ತೀವಿ. ಏನೇ ಒಂದು ಆಗ್ತಾ ಇದೆ ಅಂದ್ರೆ ಇಟ್ಸ್ ಓಕೆ ಅನ್ನೋ ಆ ಬಿಹೇವಿಯರು ಮಕ್ಕಳ ಹತ್ರ ಹುಟ್ಕೊಳ್ತಾ ಹೋಗುತ್ತೆ. ಸೊ ಮಂತ್ರ ಚಾಂಟಿಂಗ್ ಈಸ್ ಅ ಮೋರ್ ಪವರ್ಫುಲ್ ರೆಮಿಡಿ ಫಾರ್ ದ ಮೈಂಡ್ ಅಂತ ಹೇಳ್ತೀವಿ, ಸ್ಪೆಷಲಿ ಮಕ್ಕಳಿಗೆ. ಅಂಡ್ ಸ್ಪೆಷಲಿ ಯಾವುದೇ ಥರದ ಸೈಕಲಾಜಿಕಲ್ ಡಿಸಾರ್ಡರ್ಸ್ ಇರೋರಿಗೆ ಮಂತ್ರ ಚಾಂಟಿಂಗ್ ವಿಲ್ ಹೆಲ್ಪ್ ಯು ದ ಮೋಸ್ಟ್ ಅಂತ ಹೇಳ್ತೀವಿ. ಸ್ಪೆಷಲಿ ಓಂ ಚಾಂಟಿಂಗ್ ಅಂತ ಹೇಳ್ತೀವಿ. ತುಂಬಾ ದೊಡ್ಡ ಇನ್ಸ್ಪಿರೇಷನ್ ಅಂಡ್ ತುಂಬಾ ದೊಡ್ಡ ಎಕ್ಸ್ಪಿರೇಷನ್ ಅಂಡ್ ಆಲ್ಸೋ ದಟ್ ಹೋಲ್ಡಿಂಗ್ ಅಂತ ಏನು ಹೇಳ್ತೀವಿ. ಈ ಇನ್ಹೇಲೇಷನ್, ಎಕ್ಸಿಲೇಷನ್ ಅಂಡ್ ದಟ್ ಹೋಲ್ಡಿಂಗ್ ದ ಬ್ರೀತ್ ಅಂಡ್ ಆಲ್ಸೋ ಚಾಂಟಿಂಗ್ ದ ಮಂತ್ರ, ದಿಸ್ ವಿಲ್ calms down our mind and gives a good energy to our mind and the body ಅಂತ ಹೇಳ್ತೀವಿ. ಅದಕ್ಕೆ ಮಕ್ಕಳಿಗೆ ರೆಗ್ಯುಲರ್ ಆಗಿ ಮಂತ್ರ ಚಾಂಟಿಂಗ್ ಮಾಡೋದು ಈಗ ತುಂಬಾ ಅಗತ್ಯ ಅಂತ ಹೇಳ್ತೀನಿ. ಇವತ್ತಿಗೆ ಇಷ್ಟು. ಮುಂದಿನ ಎಪಿಸೋಡಲ್ಲಿ ಮತ್ತೆ ಬೇರೆ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.